ಮಹತ್ವಪೂರ್ಣವಾದ ಸಂಪುಟ ಸಭೆ ಇದೀಗ ಆರಂಭ ಆಗಿದೆ. ಏನಾಗಬಹುದು ಅನ್ನೋ ಲೆಕ್ಕಾಚಾರ ರಾಜಕೀಯ ಪಡಸಾಲೆಯಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಎಕ್ಸಾಕ್ಟ್ಲಿ ಸ್ಮಿತಾ, ಮಹತ್ವದ ಜೊತೆಗೆ ಸಾಕಷ್ಟು ಹೈ ವೋಲ್ಟೇಜ್ ವಿಶೇಷ ಸಚಿವ ಸಂಪುಟ ಸಭೆ ನಡೀತಾ ಇರುವಂತದ್ದು. ವಿಧಾನಸೌಧದ 3ನೇ ಸಭಾಂಗಣದಲ್ಲಿ ಈಗ ಸಚಿವ ಸಂಪುಟ ಸಭೆ ಆರಂಭ ಆಗಿರುವಂತದ್ದು. ಒಂದೇ ಒಂದು ವಿಚಾರ, ಜಾತಿ ಜನಗಣತಿಯ ವರದಿ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಜಾಸ್ತಿ ಆಗ್ತದ ಬೆನ್ನಲ್ಲೇ ಕೂಡ ಈಗ ಅದಕ್ಕಾಗಿ ವಿಶೇಷ ಸಚಿವ ಸಂಪುಟ ಸಭೆ ಆರಂಭ ಆಗಿರುವಂತದ್ದು. ಎಲ್ಲಾ ಸಚಿವರು ಕೂಡ ಇಲ್ಲಿ ಒಂದು ಗಮನಿಸಬೇಕಾಗಿರುವಂತದ್ದು, ಯಾಕೆ ಹೈ ವೋಲ್ಟೇಜ್ ಅಂದ್ರೆ ಸ್ಮಿತಾ, ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ವಿರೋಧ ವ್ಯಕ್ತಪಡಿಸಿದಂತ ಬೆನ್ನಲ್ಲೇ ಕೂಡ ಪರವಾಗಿ ಕೂಡ ಇರುವಂತವರು ಕೂಡ ಹೆಚ್ಚಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅಷ್ಟಕ್ಕೆ ಅದಕ್ಕಿಂತ ಜೋರಾಗಿ ಕೂಡ ಪರವಾಗಿ ಕೂಡ ಸಾಕಷ್ಟು ಕೂಡ ಜೋರಾಗಿ ಮಾತಾಡುವಂತ ಸಚಿವರು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆ ಸಾಕಷ್ಟು ಹೈ ವೋಲ್ಟೇಜ್ ಆಗಿ ಪರಿಣಮಿಸಿರುವಂತದ್ದು. ಮತ್ತು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಬಹಿರಂಗವಾಗಿ ಸಮುದಾಯವಾರು ಸ್ವಾಮೀಜಿ ಮತ್ತು ಆ ಸಮುದಾಯದ ಸಂಘ ಬಹಿರಂಗವಾಗಿ ಅಪೋಸ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಸರ್ಕಾರ ಬಿದ್ದೋಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಶಾಮನೂರು ಶಿವಶಂಕರಪ್ಪ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಅನಿವಾರ್ಯವಾಗಿ ಆಯಾ ಸಮುದಾಯದ ಸಚಿವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು, ವಿರೋಧ ವ್ಯಕ್ತಪಡಿಸ್ತಾರೆ. ಪ್ರಶ್ನೆ ಬಂದಿರುವಂತದ್ದು, ಪರವಾಗಿ ಈಗ SC ST ಸಮುದಾಯದ ಸಚಿವರು ಸುಮ್ಮನೆ ಇರ್ತಾರ? ಖಂಡಿತವರು ಸುಮ್ಮನೆ ಇರೋದಿಲ್ಲ. ವರದಿ ಜಾರಿ ಆಗ್ಲೇಬೇಕಂತ ಕೂಡ ಅವರು ಕೂಡ ಪಟ್ಟ ನೀಡ್ತಾರೆ. ಧರ್ಮ ಸಂಕಟಕ್ಕೆ ಇಕ್ಕಟ್ಟಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತಹ ಈ ವರದಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ತಾರೆ ಅಂತ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ರಾಜಕೀಯವಾಗಿ ದಾಳವನ್ನು ಉಳಿಸಿರುವಂತಹ ಸಿದ್ದರಾಮಯ್ಯ ಅವರು ತಕ್ಷಣಕ್ಕೆ ಈ ವರದಿಯನ್ನ ಒಂದು ರೀತಿಯಲ್ಲಿ ಸಮಯ ಟೈಮ್ ಬೈಯಿಂಗ್ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಪೆಂಡಿಂಗ್ ಅನ್ನ ಇಟ್ಟು ಒಂದು ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡ್ತಾರಾ, ಅಥವಾ ವಿಶೇಷ ಅಧಿವೇಶನವನ್ನ ಕರೆಯುವಂತ ಸಾಧ್ಯತೆ ಇದೆಯಾ, ಅದನ್ನು ಕರೀತಾರಾ, ಅಥವಾ ಹಿರಿಯ ನಿವೃತ್ತ ಅಧಿಕಾರಿಗಳ ಅಥವಾ ತಜ್ಞರ ಸಮಿತಿಯನ್ನು ರಚನೆ ಮಾಡ್ತಾರಾ? ಇವೆಲ್ಲವೂ ಕೂಡ ಆಪ್ಷನ್ಸ್ ಅನ್ನು ಇರುವಂತದ್ದು. ಆದ್ರೆ ಸಚಿವರು ಏನೇನು ಅಭಿಪ್ರಾಯ, ಎಷ್ಟರ ಮಟ್ಟಿಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ವರದಿ ಜಾರಿ ಆದ್ರೆ ಬಹಿರಂಗವಾಗಿ ಸಮುದಾಯವಾರು ಒಕ್ಕಲಿಗ ಮತ್ತು ಲಿಂಗಾಯತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಜಾರಿ ಆಗ್ಲಿಲ್ಲ ಅಂತಂದ್ರೆ SC ST ಸಮುದಾಯದವರು ಕೂಡ ಹೋರಾಟ ಮಾಡ್ತಾರೆ. ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಇದನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸ್ಮಿತಾ. ಒಂದು ರೀತಿಯಲ್ಲಿ ಅತ್ತ ದರಿ ಇತ್ತ ಪುಲಿ ರೀತಿಯಲ್ಲಿ ಆಗಿರುವಂತದ್ದು ಸರ್ಕಾರದ ಪರಿಸ್ಥಿತಿ. ಜಾರಿ ಮಾಡಿದ್ರೆ ಒಂದು ಸಂಕಷ್ಟ, ಜಾರಿ ಮಾಡಿಲ್ಲ ಅಂದ್ರೆ ಒಂದು ಸಂಕಷ್ಟ. ಆದ್ರೆ ರಾಜಕೀಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ದಾಳವನ್ನು ಉಳಿಸಿರುವಂತದ್ದು. ಅದು ಈಗ ಸಚಿವ ಸಂಪುಟ ಸಭೆಯ ಬಳಿಕ ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲದ ಜೊತೆಗೆ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇರುವಂತದ್ದು ಸ್ಮಿತಾ. ಅದರಲ್ಲೂ ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಅವರ ನಿಲುವು ಏನಾಗಿರುತ್ತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅನ್ನೋದು ಕುತೂಹಲ ವಿಜಯ್. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ಮುಖಂಡರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ಬಹಿರಂಗವಾಗಿ ಎಲ್ಲೂ ಕೂಡ ಏನು ಹೇಳಿಕೆ ನೀಡಿಲ್ಲ ಈವರೆಗೂ ಈ ವರದಿ ಸಂಪುಟದ ಮುಂದೆ ಬಂದ ನಂತರದಲ್ಲಿ. ಹೀಗಾಗಿ ಇವತ್ತಿನ ಸಭೆಯಲ್ಲಿ DK ಶಿವಕುಮಾರ್ ಅವರ ನಿಲುವು ಏನಾಗಿರಬಹುದು ಅನ್ನೋ ಕುತೂಹಲ. ಎಕ್ಸಾಕ್ಟ್ಲಿ ಸ್ಮಿತಾ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಸ್ಥಾನದ ಕನಸನ್ನ ಕಾಣುತ್ತಿರುವ ಟವಲ್ ಅನ್ನು ಹಾಕಿರುವಂತಹ DK ಶಿವಕುಮಾರ್ ನಡೆ ಕೂಡ ಈಗ ಸಾಕಷ್ಟು ಕುತೂಹಲದ ಜೊತೆಗೆ ವ್ಯಾಪಕ ಚರ್ಚೆ ಆಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ DK ಶಿವಕುಮಾರ್ ನಡೆ ಸಂಬಂಧಪಟ್ಟಂತೆ ಕೂಡ ಬಹಿರಂಗವಾಗಿ ಟೀಕೆಯನ್ನ ವ್ಯಕ್ತಪಡಿಸಿದ್ರು. ಪೆನ್ನು ಪೇಪರ್ ಕೊಟ್ಟಿರುವಂತಹ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಅಂತ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿ ಜಾರಿಗೂ ಮುನ್ನ ಒಂದು ಮಾತನ್ನು ಹೇಳಿದ್ರು, ರಾಹುಲ್ ಗಾಂಧಿ ಅವರ ಆಶಯದಂತೆ ಪಕ್ಷ ಲೋಕಸಭಾ ಚುನಾವಣೆಗಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ನಾವು ಭರವಸೆಯನ್ನ ಕೊಟ್ಟಿದ್ರಿ, ಅದರ ಆಶಯದಂತೆ ನಾವು ಜಾತಿ ಜನಗಣತಿ ವರದಿ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನ ಜಾರಿ ತರ್ತಾ ಇದೀವಿ ಅಂತ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹೈಕಮಾಂಡ್ ಹೆಸರನ್ನ ಹೇಳಿ DK ಶಿವಕುಮಾರ್ನ ಕಟ್ಟಿ ಹಾಕುವಂತೆ ಯತ್ನ ಆಗಿರುವಂತದ್ದು. ಇದಕ್ಕೆ DK ಶಿವಕುಮಾರ್ ಕೂಡ ಒಂದು ರೀತಿಯಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕಿರುವಂತದ್ದು. ಯಾಕೆಂತಂದ್ರೆ ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ ಜಾತಿ ಜನಗಣತಿ ವರದಿಗೆ ಅಥವಾ ಹೈಕಮಾಂಡ್ ಮತ್ತೆ ರಾಹುಲ್ ಗಾಂಧಿ ಅವರನ್ನ ವಿರೋಧ ಕಟ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸುಮ್ಮನಿದ್ರೆ
ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ. ಮತ್ತು ಜೊತೆಗೆ ಎಲ್ಲೂ ಕೂಡ ಇಲ್ಲಿಯ ಕ್ಷಣದವರು ಕೂಡ ಈ ಕ್ಷಣದವರು ಕೂಡ ಸ್ಮಿತಾ ಎಲ್ಲೂ ಕೂಡ ಜಾತಿ ಜನಗಣತಿಗೆ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಡಿ.ಕೆ. ಶಿವಕುಮಾರ್ ಅವರು ಬಹಿರಂಗವಾಗಿ. ಇದು ಸಮುದಾಯಲ್ಲೂ ಕೂಡ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟ ಸಭೆಯಲ್ಲಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಒಂದು ವೇಳೆ ವಿರೋಧ ಅಂತ ಆದ್ರೆ ಅದು ರಾಹುಲ್ ಗಾಂಧಿ ಅವರು ಕೂಡ ಸಂದೇಶ ಹೋಗುತ್ತೆ. ಹಾಗಾದ್ರೆ ರಾಹುಲ್ ಗಾಂಧಿ ಈಗಾಗಲೇ ಕೂಡ ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಯನ್ನು ಹೆಣೆದಿರುವಂತಹ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ್ರೆ ಅದಕ್ಕೂ ಕೂಡ ಚೆಕ್ ಮೇಟ್ ಇಡುವಂತ ರೀತಿಯಲ್ಲಿ ಕೂಡ ಈಗ ಮುಂದಿನ ನಡೆ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಡಿ.ಕೆ. ಶಿವಕುಮಾರ್ ಏನು ಮಾತಾಡ್ತಾರೆ ಅಥವಾ ಡಿ.ಕೆ. ಶಿವಕುಮಾರ್ ಇದ್ರಾಗ ಎಷ್ಟರ ಮಟ್ಟಿಗೆ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದು ವಿರೋಧ ಬೇರೆ, ಎಷ್ಟರ ಮಟ್ಟಿಗೆ ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂತದ್ದು. ನೋಡ್ಬೇಕಿನ್ನ 1 ಗಂಟೆಗಳ ಕಾಲ ಈ ಅಭಿಪ್ರಾಯ ಪರ ವಿರೋಧ ಚರ್ಚೆ ಆಗುತ್ತೆ. ಅದಾದ ಬಳಿಕ ಯಾವ್ಯಾವ ಸಚಿವರು ಏನೇನು ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಪೂರ್ಣವಾದ ಸಂಪುಟ ಸಭೆ ಇದೀಗ ಆರಂಭ ಆಗಿದೆ. ಏನಾಗಬಹುದು ಅನ್ನೋ ಲೆಕ್ಕಾಚಾರ ರಾಜಕೀಯ ಪಡಸಾಲೆಯಲ್ಲಿ ಸದ್ಯಕ್ಕೆ ನಡೀತಾ ಇದೆ. ಎಕ್ಸಾಕ್ಟ್ಲಿ ಸ್ಮಿತಾ, ಮಹತ್ವದ ಜೊತೆಗೆ ಸಾಕಷ್ಟು ಹೈ ವೋಲ್ಟೇಜ್ ವಿಶೇಷ ಸಚಿವ ಸಂಪುಟ ಸಭೆ ನಡೀತಾ ಇರುವಂತದ್ದು. ವಿಧಾನಸೌಧದ 3ನೇ ಸಭಾಂಗಣದಲ್ಲಿ ಈಗ ಸಚಿವ ಸಂಪುಟ ಸಭೆ ಆರಂಭ ಆಗಿರುವಂತದ್ದು. ಒಂದೇ ಒಂದು ವಿಚಾರ, ಜಾತಿ ಜನಗಣತಿಯ ವರದಿ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಜಾಸ್ತಿ ಆಗ್ತದ ಬೆನ್ನಲ್ಲೇ ಕೂಡ ಈಗ ಅದಕ್ಕಾಗಿ ವಿಶೇಷ ಸಚಿವ ಸಂಪುಟ ಸಭೆ ಆರಂಭ ಆಗಿರುವಂತದ್ದು. ಎಲ್ಲಾ ಸಚಿವರುಗಳು ಕೂಡ ಇಲ್ಲಿ ಒಂದು ಗಮನಿಸಬೇಕಾಗಿರುವಂತದ್ದು, ಯಾಕೆ ಹೈ ವೋಲ್ಟೇಜ್ ಅಂದ್ರೆ ಸ್ಮಿತಾ, ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಕೂಡ ಪರವಾಗಿ ಕೂಡ ಇರುವಂತವರು ಕೂಡ ಹೆಚ್ಚಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅಷ್ಟಕ್ಕೆ ಅದಕ್ಕಿಂತ ಜೋರ ಕೂಡ ಪರವಾಗಿ ಕೂಡ ಸಾಕಷ್ಟು ಕೂಡ ಜೋರಾಗಿ ಮಾತಾಡುವಂತಹ ಸಚಿವರು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆ ಸಾಕಷ್ಟು ಹೈ ವೋಲ್ಟೇಜ್ ಆಗಿ ಪರಿಣಮಿಸಿರುವಂತದ್ದು. ಮತ್ತು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಬಹಿರಂಗವಾಗಿ ಸಮುದಾಯವಾರು ಸ್ವಾಮೀಜಿ ಮತ್ತು ಆ ಸಮುದಾಯದ ಸಂಘ ಬಹಿರಂಗವಾಗಿ ಅಪೋಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಶಾಮನೂರು ಶಿವಶಂಕರಪ್ಪ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಅನಿವಾರ್ಯವಾಗಿ ಆಯಾ ಸಮುದಾಯದ ಸಚಿವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು, ವಿರೋಧ ವ್ಯಕ್ತಪಡಿಸ್ತಾರೆ. ಪ್ರಶ್ನೆ ಬಂದಿರುವಂತದ್ದು, ಪರವಾಗಿ ಈಗ SC/ST ಸಮುದಾಯದ ಸಚಿವರು ಸುಮ್ಮನೆ ಇರ್ತಾರ? ಖಂಡಿತವರು ಸುಮ್ಮನೆ ಇರೋದಿಲ್ಲ. ವರದಿ ಜಾರಿ ಆಗ್ಲೇಬೇಕಂತ ಕೂಡ ಅವರು ಕೂಡ ಪಟ್ಟ ನೀಡ್ತಾರೆ. ಧರ್ಮ ಸಂಕಟಕ್ಕೆ ಇಕ್ಕಟ್ಟಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತಹ ಈ ವರದಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಏನ್ ತೀರ್ಮಾನ ಕೈಗೊಳ್ತಾರೆ ಅಂತ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ರಾಜಕೀಯವಾಗಿ ದಾಳವನ್ನು ಉಳಿಸಿರುವಂತಹ ಸಿದ್ದರಾಮಯ್ಯ ಅವರು ತಕ್ಷಣಕ್ಕೆ ಈ ವರದಿಯನ್ನ ಒಂದು ರೀತಿಯಲ್ಲಿ ಸಮಯ ಟೈಮ್ ಬೈಯಿಂಗ್ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಪೆಂಡಿಂಗ್ ಅನ್ನ ಇಟ್ಟು ಏನು ಒಂದು ಸಚಿವ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡ್ತಾರಾ ಅಥವಾ ವಿಶೇಷ ಅಧಿವೇಶನವನ್ನ ಕರೆಯುವಂತಹ ಸಾಧ್ಯತೆ ಇದೆ, ಅದನ್ನು ಕರೀತಾರಾ ಅಥವಾ ಹಿರಿಯ ನಿವೃತ್ತ ಅಧಿಕಾರಿಗಳ ಅಥವಾ ತಜ್ಞರ ಸಮಿತಿಯನ್ನು ರಚನೆ ಮಾಡ್ತಾರಾ? ಇವೆಲ್ಲವೂ ಕೂಡ ಆಪ್ಷನ್ಸ್ ಅನ್ನು ಇರುವಂತದ್ದು. ಆದ್ರೆ ಸಚಿವರು ಏನೇನು ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅದರ ಆಧಾರದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಅದು ಒಂದೊಂದು ಬಹಳ ಸ್ಪಷ್ಟ. ವರದಿ ಜಾರಿ ಆದ್ರೆ ಬಹಿರಂಗವಾಗಿ ಸಮುದಾಯವಾರು ಒಕ್ಕಲಿಗ ಮತ್ತು ಲಿಂಗಾಯತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಜಾರಿ ಆಗ್ಲಿಲ್ಲ ಅಂತಂದ್ರೆ SC/ST ಸಮುದಾಯದವರು ಕೂಡ ಹೋರಾಟ ಮಾಡ್ತಾರೆ. ಒಂದ್ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಇದನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ಮಿತಾ, ಒಂದು ರೀತಿಯಲ್ಲಿ ಅತ್ತ ದರಿ ಇತ್ತ ಪುಲಿ ರೀತಿಯಲ್ಲಿ ಆಗಿರುವಂತದ್ದು ಸರ್ಕಾರದ ಪರಿಸ್ಥಿತಿ. ಜಾರಿ ಮಾಡಿದ್ರೆ ಒಂದ್ ಸಂಕಷ್ಟ, ಜಾರಿ ಮಾಡಿಲ್ಲ ಅಂದ್ರೆ ಒಂದ್ ಸಂಕಷ್ಟ. ಆದ್ರೆ ರಾಜಕೀಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ದಾಳವನ್ನು ಉಳಿಸಿರುವಂತದ್ದು. ಅದು ಈಗ ಸಚಿವ ಸಂಪುಟ ಸಭೆಯ ಬಳಿಕ ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲದ ಜೊತೆಗೆ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇರುವಂತದ್ದು. ಸ್ಮಿತಾ, ಅದರಲ್ಲೂ ಬಹಳ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ನಿಲುವೇನಾಗಿರುತ್ತೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅನ್ನೋದು ಕುತೂಹಲ ವಿಜಯ್. ಯಾಕಂದ್ರೆ ಒಕ್ಕಲಿಗ ಸಮುದಾಯದ ಮುಖಂಡರ ಜೊತೆಯಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ಬಹಿರಂಗವಾಗಿ ಎಲ್ಲೂ ಕೂಡ ಏನು ಹೇಳಿಕೆ ನೀಡಿಲ್ಲ ಈವರೆಗೂ ಈ ವರದಿ ಸಂಪುಟದ ಮುಂದೆ ಬಂದ ನಂತರದಲ್ಲಿ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನಿಲುವು ಏನಾಗಿರಬಹುದು ಅನ್ನೋ ಕುತೂಹಲ. ಎಕ್ಸಾಕ್ಟ್ಲಿ ಸ್ಮಿತಾ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಸ್ಥಾನದ ಕನಸನ್ನ ಕಾಣುತ್ತಿರುವ ಟವಲ್ ಅನ್ನು ಹಾಕಿರುವಂತಹ ಡಿ.ಕೆ. ಶಿವಕುಮಾರ್ ನಡೆ ಕೂಡ ಈಗ
ಸಾಕಷ್ಟು ಕುತೂಹಲದ ಜೊತೆಗೆ ವ್ಯಾಪಕ ಚರ್ಚೆ ಆಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಡಿಕೆ ಶಿವಕುಮಾರ್ ನಡೆ ಸಂಬಂಧಪಟ್ಟಂತೆ ಕೂಡ ಬಹಿರಂಗವಾಗಿ ಟೀಕೆಯನ್ನ ವ್ಯಕ್ತಪಡಿಸಿದ್ರು. ಪೆನ್ನು ಪೇಪರ್ ಕೊಟ್ಟಿರುವಂತ ವ್ಯಕ್ತಿ ಏನ್ ಮಾಡ್ತಾ ಇದಾರೆ ಅಂತ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿ ಜಾರಿಗೂ ಮುನ್ನ ಒಂದು ಮಾತನ್ನು ಹೇಳಿದ್ರು. ರಾಹುಲ್ ಗಾಂಧಿ ಅವರ ಆಶಯದಂತೆ ಪಕ್ಷ ಲೋಕಸಭಾ ಚುನಾವಣೆಗಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ನಾವು ಭರವಸೆಯನ್ನ ಕೊಟ್ಟಿದ್ರಿ, ಅದರ ಆಶಯದಂತೆ ನಾವು ಜಾತಿ ಜನಗಣತಿ ವರದಿ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನ ಜಾರಿ ತರ್ತಾ ಇದ್ದೀವಿ ಅಂತ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹೈಕಮಾಂಡ್ ಹೆಸರನ್ನ ಹೇಳಿ ಡಿಕೆ ಶಿವಕುಮಾರ್ನ ಕಟ್ಟಿ ಹಾಕುವಂತೆ ಯತ್ನ ಆಗಿರುವಂತದ್ದು. ಇದಕ್ಕೆ ಡಿಕೆ ಶಿವಕುಮಾರ್ ಕೂಡ ಒಂದು ರೀತಿಯಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕಿರುವಂತದ್ದು. ಯಾಕೆಂತಂದ್ರೆ ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ ಜಾತಿ ಜನಗಣತಿ ವರದಿಗೆ ಅಥವಾ ಹೈಕಮಾಂಡ್ ಮತ್ತೆ ರಾಹುಲ್ ಗಾಂಧಿ ಅವರನ್ನ ವಿರೋಧ ಕಟ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಸುಮ್ಮನಿದ್ರೆ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ. ಮತ್ತು ಜೊತೆಗೆ ಎಲ್ಲೂ ಕೂಡ ಈ ಕ್ಷಣದವರು ಕೂಡ ಸ್ಮಿತಾ ಎಲ್ಲೂ ಕೂಡ ಜಾತಿ ಜನಗಣತಿಗೆ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ. ಇದು ಸಮುದಾಯದಲ್ಲೂ ಕೂಡ ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಸಭೆಯಲ್ಲಿ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು. ಒಂದು ವೇಳೆ ವಿರೋಧ ಅಂತ ಆದ್ರೆ ಅದು ರಾಹುಲ್ ಗಾಂಧಿ ಅವರು ಕೂಡ ಸಂದೇಶ ಹೋಗುತ್ತೆ. ಹಾಗಾದ್ರೆ ರಾಹುಲ್ ಗಾಂಧಿ ಈಗಾಗಲೇ ಕೂಡ ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ರೀತಿಯ